ಎಲ್ರಿಗೂ ನಮಸ್ಕಾರ. ಇವನ್ನೆಲ್ಲ ಯಾಕೆ ಹಿಡ್ಕೊಂಡು ನಿಂತಾರಂತೇಳಿ ನೀವು ಕೇಳ್ಬೋದು. ಇವೆಲ್ಲ ಬಾಳಿಗೆ ಬೇಕು ಅಂತೇಳಿ ಪುಸ್ತಕ ಅಂದ್ರೆ ರಾತ್ರಿ ಶಾಲೆ ಅಂದ್ರೆ ವಯಸ್ಕರ ಶಿಕ್ಷಣ ಅಂತಾರಲ್ರಿ. ಯಾರು ಶಾಲೆ ಕಲ್ತಿರೋದಿಲ್ಲ ಮೊದಲ ಅವ್ರಿಗೆ ಇವಾಗ ಅಕ್ಷರ ಜ್ಞಾನ ಮೂಡ್ಸೋಕೆ ಗೌರ್ಮೆಂಟ್ದವ್ರು ಅದಾರಲ್ಲ, ಈಗ ಏನು ಮಾಡಿದ್ದಾರೆ ಅಂದ್ರೆ ರಾತ್ರಿ ಶಾಲೆಗಳನ್ನ ಚಾಲೂ ಮಾಡಿದ್ದಾರೆ. ನಾವು ಅಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಕತ್ತೀವಿ. ಯಾರನ್ನಾರು ನೀವು ಈಗ ವಯಸ್ಸಾಗ ಶಾಲೆ ಕಲಿಯಕ್ಕೆ ಬರೀ ಅಂದ್ರೆ ಈಗ ವಯಸ್ಸಿನಾಗ ಕಲಿತು ಏನಾಗೋದೈತಿ ಅಂತೇಳಿ ಅಂತಾರೆ. ಅದಕ್ಕಾಗಿ ನಿಮಗೊಂದು ಬೆಸ್ಟ್ ಉದಾಹರಣೆ ಹೇಳ್ತೀನಿ ರೀ. ಹೋದ ವರ್ಷ ಕೂಡ ನಾನು ಈ ಸ್ವಯಂ ಸೇವಕಾಗಿ ಕೆಲಸ ಮಾಡಿದ್ದೀನಿ. ಹೋದ ವರ್ಷ ಏನು ನಮ್ಮ ಕೈಯಾಗ ಕಲಿಕಾರ್ಥಿಗಳಲ್ಲಿ ಒಬ್ಬರು ಕಲಿಕಾರ್ಥಿಗಳು ಅಂದರೆ ಇಷ್ಟು ಕಲ್ತಾರ, ಒಬ್ಬರು ಕಲಿಕಾರ್ಥಿಗಳ ಬಗ್ಗೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರೊಂದು ನೀವು ಇವಾಗ ಆ ವಿಡಿಯೋವನ್ನು ನೋಡಿ. ಅಕ್ಕರಿ ಅಕ್ಕರಿ ಯಾರ್ರಿ ಬರ್ರಿ 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 ಬರ್ರಿ. ನೀವು ಇವತ್ತಿನಿಂದ ರೀ ಅಲ್ಲಿ ಗುಡಿಗೆ ರಾತ್ರಿ ಶಾಲೆ ಕಲಿಯಾಕ ಬರ್ಬೇಕಾಗತ್ರಿ. ಸರ್ ನಾವಿನ್ ಮರ್ ಕಳತ್ ಏನ್ ಆಗ್ಬೇಕಾಗಿತ್ರಿ? ಅಕ್ಕಾರ ಶಾಲೆ ಕಲಿತಿದ್ರಿ ಹೆಂಗ್ ಗೊತ್ತನ್ರಿ, ಒಂದು ಹಣತಿ ಒಳಗ್ರಿ ಎಣ್ಣಿ ಮತ್ತು ಬತ್ತಿ ಇಟ್ಟಂಗ ಅಷ್ಟ ರೀ. ಹಂಗಷ್ಟೇ ಇಟ್ರೆ ಬೆಳಕಾಕತ್ತೇನ್ರಿ, ಅದು ಬೆಳಕಾಗಕ್ಕ ಸಾಧ್ಯ ಇಲ್ರಿ. ಅದಕ್ಕೆ ಏನ್ ಮಾಡ್ಬೇಕ್ರಿ, ನಾವು ಒಂದು ಕಡ್ಡಿ ತೊಂದ್ ಕ್ಯಾಸ್ ಅದಕ್ಕೆ ಹಚ್ಬೇಕ್ರಿ, ಅವಾಗ ಬೆಳಕಾಕತ್ರಿ. ಈಗ ನೀವು ಶಾಲೆ ಕಲ್ತಿಲ್ರಿ, ಶಾಲೆ ಕಲಿದ್ರೆ ಜೀವನ ಸಾಗಾಕತ್ತೈತ್ರಿ. ಕರೆ ನಿಮ್ಮ ಜೀವನ ಹೆಂಗೈತ್ರಿ ಅಂದ್ರಿ, ಆ ಒಂದು ಹಣತೆಯಲ್ಲಿ ಎಣ್ಣೆ ಮತ್ತು ಬತ್ತಿ ಇದ್ದಂಗೆ ಐತ್ರಿ, ಬೆಳಕಾಗಿಲ್ರಿ. ನೀವು ಸಾಕ್ಷರರಾದ್ರಿ ಅವಾಗ್ರಿ ಏನಾಕತ್ರಿ, ಒಂದು ಅಕ್ಷರ ಎಂಬ ಕಡ್ಡಿಯನ್ನು ಕೊರ ಆ ಒಂದು ಹಣತೆಯಲ್ಲಿ ಇದ್ದಂತ ಒಂದು ಬತ್ತಿಗೆ ಹಚ್ಚಿರ ಬೆಳಕಾಗಿಬಿಡತ್ರಿ. ಆಗ ನಿಮಗ್ರಿ ಬಾಳಿಗೆ ಒಂದು ಬೆಳಕಾದಂಗ್ರಿ. ಅದಕ್ಕೆ ನೀವು ಅಕ್ಷರವನ್ನ ಕಲಿತ ಸಾಕ್ಷರರಾಗಿ ಬದುಕಬೇಕ್ರಿ. ಹೌದ್ರಿ ಸರ, ನೀವು ಹೇಳುದು ಕರೆ ರೀ. ಸಾಲಿ ಕಲತ್ರರಿ ನಮ್ ಜೀವನ ರೀ ಬೆಳಕಾಕತ್ರಿ. ಹಾ, ಈಗ ಕರೆಕ್ಟ್ ಹೇಳಿದ್ರಿ ನೋಡ್ರಿ. ನೀವು ಅದಕ್ಕೆ ಹೇಳುದ್ರಿ, ನಿಮ್ಗೆ ಸಾಲಿ ಕಲಿಬೇಕ್ರಿ. ನಮ್ಮ ಬಾಳ ಅನ್ನೋದು ಕತ್ತಲೆ ಓಡಿ ಹೋಗಿ ಬೆಳಕಾಗಬೇಕಾದ್ರಿ, ಬಾಳಿಗೆ ಬೆಳಕಾಗಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಅಕ್ಷರಗಳನ್ನ ಕಲಿಬೇಕ್ರಿ. ಹೌದ್ರಿ ಸರ, ನಾವ್ ಕಲಿಬೇಕಂದ್ರಿ ಪುಸ್ತಕ ಪೆನ್ನ ಏನ್ ಇಲ್ಲಲ್ರಿ, ಏನ್ ಮಾಡ್ಬೇಕ್ರಿ ನಾವು? ನೀವು ಈ ಪ್ರಶ್ನೆ ಕೇಳ್ತೀರಿ ಅಂತ ಹೇಳ್ರಿ. ನೀವು ಕಲಿಬೇಕಾದ್ರಿ ಪುಸ್ತಕ ಪೆನ್ನ ಬುಕ್ಕ ಸೀಸ ಏನು ತರಬೇಕಾಗಿಲ್ರಿ. ಗೋರ್ಮೆಂಟ್ದವ್ರು ಏನ್ ಮಾಡಿದಾರ್ರಿ, ಪುಸ್ತಕ ಪೆನ್ ರೀ, ಸೀಸ್ ರೀ, ಕೆತ್ತುದ್ರಿ, ಮತ್ರಿ ಅದ್ರ ಓಡ್ರಿ ನಿಮ್ಗೆ ಏನೇನು ಕಲಿಯಾಕ ಅನುಕೂಲ ಬೇಕಲ್ರಿ ಎಲ್ಲಾ ಕೊಟ್ಟಾರಿ ಫ್ರೀ ಆಗ್ರಿ. ಅಷ್ಟಲ್ಲರಿ ಈಗೇನ್ರಿ ಊರಾಗ್ರಿ ನಮ್ಮಂತ ಸ್ವಯಂ ಸೇವಕರನ್ನ ನೇಮಿಸ್ಯಾರ್ರಿ. ಎಷ್ಟು ಮಂದಿ ಕಲಿತಿಲ್ಲ ಅವ್ರಿಗೆ ಇಷ್ಟರಿಗೆ ಕಲಿಸ್ ಕ್ಯಾಸ ಏನು ನಾವು ಸಾಕ್ಷರತೆಯನ್ನು ಸಾರೋಣ ಅಂತ ಹೇಳ್ರಿ ಗೋರ್ಮೆಂಟ್ ಭಾಳ ಬುದ್ಧಿ ಹೇಳಕತ್ತೈತ್ರಿ. ಅದ್ರ ಸಂಬಂಧ ರೀ ಏನ್ ಮಾಡ್ಯಾರ ನೋಡ್ರಿ, ಇಲ್ರಿಗೆ ಸೈವಿ ಬರ ಅಂತ ಒಂದ್ರಿ, ಬಾಳಿಗೆ ಬೆಳಕು ರೀ, ಇವೆರಡು ಪುಸ್ತಕಗಳನ್ನ ಅದಾವಲ್ರಿ, ಅದ್ರ ಸಂಬಂಧ ನಿಮ್ಗೆ ಕೊಟ್ಟಿದಾರಿ. ನೀವು ಏನ್ ಮಾಡ್ಬೇಕಂದ್ರಿ, ಇದ ಪುಸ್ತಕಗಳನ್ನ ತೊಗೊಂಡ್ ಕ್ಯಾಸ ನೀವು ಸಾಲಿ ಕಲಿಯಾಕ ದಿವಸ ಅಲ್ಲೇ ಗುಡಿಗೆ ಬರ್ಬೇಕಾಕತ್ರಿ. ಬರ್ತೀರಿಲ್ರಿ? ಬರ್ತೀವಲ್ರಿ ಸರ. ಬರ್ರಿ ನೋಡ್ರಿ, ಓದ್ರಿ, ಏನೇನ್ ಕಲ್ತಿರ ನಿಮ್ಗೆ ಗೊತ್ತಾಗತ್ರಿ. ಕಸ್ತೂರಿ ಐತಲ್ರಿ ಇದ್ರಾಗ್ರಿ, ಕಸ್ತೂರಿ ಎಲ್ಲಪ್ಪ ಅಡ್ಕಾರ ಐತಲ್ರಿ ಇದ್ರಾಗ್ರಿ. ಮೊದಲ್ ನಿಮ್ ಹೆಸರು ಓದಾಕ ಬರೆಯಾಕ ಬರ್ತಿತ್ರಿ? ಇಲ್ರಿ, ಬರ್ತಿರ್ಕಿಲ್ರಿ. ಯಾವಾಗ ಕಲ್ತ್ರಿ ನೀವು? ಅಲ್ಲೆಲ್ಲ ರಾತ್ರಿ ಶಾಲೆ ಕಲಿಯಾಕ ಕಲ್ತಿರಲ್ರಿ? ಹೌದಲ್ರಿ? ನೀವು ರಾತ್ರಿ ಶಾಲೆ ಕಲ್ತಿದ್ರಿಂದ ಏನಾರ ಲುಕ್ಷಾನ ಆತ್ರಿ? ಏನ್ ಲುಕ್ಸಾನ್ ಆಗಿಲ್ರಿ, ಸಹಿ ಮಾಡಕ್ ಕಲ್ತಾನ. ಮಾತ್ರಿ ಎಲ್ಲೆಲ್ರಿ? ಎಲ್ಲಿ ಬ್ಯಾಂಕಿನಾಗ ಸಹಿ ಅದು ಮಾಡ್ತೇನ್ರಿ. ಮಾತ್ರಿ ಊರಿಗೆ ಹೋಗ್ಬೇಕಾದ್ರೆ ಬಸ್ನಾಗ ಯಾರನ್ನ ಕೇಳ್ತಾರ ಹೆಸರಿಗೆ? ಹೆಸರು ಕೇಳೋದಿಲ್ರಿ. ಏನ್ ಮಾಡ್ತೀರಿ? ನಾವ ಇದನ್ನ ಮಾಡ್ತೇವ್ರಿ, ಸ್ವಲ್ಪ ನೋಡ್ರಿ ನೀವು ಓದ್ತೀರಿ. ಹಾ, ಎಲ್ಲಾ ಶಾಲೆ ಕಲ್ತಿದ್ರಿಂದ ನಿಮ್ಗೆ ಏನೈತ್ರಿ? ಚಲೋ ಆಗೈತ್ರಿ. ಹಂಗಾರ ಹೇಳ್ರಲ್ಲ ಗೌರ್ಮೆಂಟ್ ದವ್ರು ಥ್ಯಾಂಕ್ಸ್ ಹೇಳ್ರಿ, ನಮಸ್ಕಾರ ಹೇಳ್ರಿ. ನಮಸ್ಕಾರ ರೀ. ನೋಡ್ರಿ, ಹೋದ್ಸಲ ಇವ್ರಿಗೆ ನಾವು ರಾತ್ರಿ ಶಾಲೆ ಒಂದು ಸ್ವಯಂ ಸೇವಕರಾಗಿ ಕೆಲಸ ಸಲ್ಲಿಸಿದ್ವು. ಇವ್ರು ಕಲಿಕಾರ್ಥಿಗಳಾಗಿ ಬಂದಿದ್ರು. ಇವಾಗ ಐತಲ್ರಿ, ಊರಿಗೆ ಹೋಗ್ಬೇಕಾದ್ರೆ ಬಸ್ಸಿನ ಬೋರ್ಡು ಓದ್ತಾರ್ರಿ, ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಸಹಿ ಮಾಡ್ತಾರ್ರಿ, ಲೆಕ್ಕ ಮಾಡ್ತಾರ್ರಿ. ಮತ್ತ ಇನ್ನೊಂದು ನೀವು ಲೆಕ್ಕನು ಬರ್ತೈತಲ್ರಿ, ಮನಿ ನಿದ್ರೆ ಮಾಡಕ್ ಕಟ್ಸಾಕತ್ತೀರಿ ಅಂತಲ್ರಿ, ಸಾಲದ ವ್ಯವಹಾರ ಎಲ್ಲ ಗೊತ್ತಾಗತ್ತಲ್ರಿ. ಇಲ್ಲಿಕಾರ ಏನೈತಿ ನಿಮ್ಗೆ ಏನ್ ಗೊತ್ತಿರ್ಕಿಲ್ರಿ, ದಿವಸ ಹೊಲಕ್ ಹೋಗುದು ಮನಿಗ್ ಬರೋದು ಇದಾಗೈತ್ರಿ. ಈಗ ಏನಾಗೈತ್ರಿ, ಸಾಕ್ಷರ ಬರಾಕತ್ತಲ್ರಿ ಎಲ್ಲ ರೀ. ನೋಡ್ರಿ ಸರ್, ಇದರಿಂದ ಇವ್ರಿಗೆ ಅನುಕೂಲ ಆಗೈತ್ರಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಕಸ್ತೂರಿ ಎಲ್ಲಪ್ಪ ಅಡ್ಕಾರ ಬಸ್ಸಿನ ಬೋರ್ಡ್ ಓದ್ತನ್ರಿ, ಲೆಕ್ಕ ಮಾಡ್ತಾನು,
ಸಹಿ ಮಾಡ್ತಾನ್ರಿ. ಮತ್ತೆ ರೀ ಬ್ಯಾಂಕಿಗೆ ಅದ ರೀ ಬ್ಯಾಂಕಿಗೆ ಹೋಗಿ ಸಹಿ ಮಾಡ್ತಾನ್ರಿ. ಎಲ್ಲ ನೀವ ತುಂಬ್ತೀರಿ? ನಾವ ತುಂಬ್ತೇವ್ರಿ. ಹ್ಞೂ ರೀ. ಬಟ್ ನಿಮ್ಗೆ ಸ್ವಯಂ ಸೇವಕರು ಚಂದ ಕಲ್ಸ್ಯಾರಲ್ರಿ? ಕಲ್ಸ್ಯಾರ್ರಿ. ಆತ್ರಿ. ಹೋದ ವರ್ಷ ಒಂದು ನಮ್ಮ ಕಲಿಕಾತಿ ಕಸ್ತೂರಿ ಆಡ್ಕಾರ ಅವರು ಕಲ್ತಿದ್ರು. ಇವಾಗ ಅವರು ಬಸ್ ಸ್ಟ್ಯಾಂಡ್ಗಳು ಬಸ್ ಯಾವ ಊರಿಗೆ ಹೋಗ್ತಂತ ಕೇಳಿದ್ರು, ಹೋಗಿ ಬಸ್ಸಿನ ಬೋರ್ಡ್ ಹೋಗ್ತಾರೆ, ಬ್ಯಾಂಕಿಗೆ ಹೋಗ್ತಾರೆ, ಚೆಕ್ ಬುಕ್ ತಾವ ತುಂಬ್ತಾರೆ, ಸಹಿ ಮಾಡ್ತಾರೆ, ಮತ್ತು ಲೆಕ್ಕಪತ್ರಗಳೆಲ್ಲ ಬರ್ತಾವೆ, ಹಣಕಾಸಿನ ವ್ಯವಹಾರ ಎಲ್ಲ ಮಾಡ್ತಾರೆ. ಸಾಲ ಹೆಂಗೆ ತೆಗಿಬೇಕು ಹೆಂಗೆ ಕಟ್ಟಬೇಕು ಅನ್ನೋದು ಗೊತ್ತಿದ್ದಿರ್ಕಿಲ್ಲ. ಇವಾಗ ಸಾಲ ತೆಗೆದು ಮನೆಯನ್ನು ಕೂಡ ಕಟ್ಸಾಕತ್ತಾರ. ಅವ್ರಿಗೆ ವ್ಯವಹಾರ ಜ್ಞಾನ ಕೂಡ ಬಂದೈತಿ. ಅಕ್ಷರ ಕಲಿತಿದ್ರಿಂದ ಇಷ್ಟೆಲ್ಲ ಲಾಭ ಐತಿ. ಹೀಗಾಗಿ ಎಲ್ಲರಿಗೂ ಏನು ಹೇಳ್ತೀವಿ, ಮೊದಲು ನಿಮಗೇನೋ ಕಲಿಯೋಕೆ ಅನಾನುಕೂಲ ಆಗಿರತ್ತೆ. ಇವಾಗ ನೀವು ಕಲಿತ ಕ್ಯಾಸ ಸಾಕ್ಷರರಾಗಿ ಸಾಕ್ಷರತೆ ಸಾರೋಣ, ದೇಶವನ್ನು ನಾವು ಬೆಳೆಸೋಣ, ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ಪಡೆಯೋಣ. ಎಲ್ಲರಿಗೂ ನಮಸ್ಕಾರ.